ಬಿಡು, ನಾನು ಆರಾಮಿದ್ದೀನಿ. ಮೇ 7ಕ್ಕೆ ನಾವು ವೇಟ್ ಮಾಡ್ಬೇಕಲ್ಲ, ಗಾಡಿ ವ್ಯವಸ್ಥೆ ಎಲ್ಲ ಮಾಡಿದ್ಯಾ ಹೆಂಗೆ? ನಾನು ನಿಮ್ಮ ಅಪ್ಪ ಹೋಗಿ ಓಟ್ ಮಾಡಿ ಬರ್ತೀವಿ. ನೀನ್ ಹೋಗಿ ರೆಸ್ಟ್ ಮಾಡು. ನಿನ್ ಡಾಕ್ಟರ್ ಹೇಳಿಲ್ವಾ ರೆಸ್ಟ್ ಮಾಡ್ಬೇಕು ಅಂತ? ಇದೇನಮ್ಮ ಹಿಂಗಂತಿದೀಯಾ? ನಾನು ಅಪ್ಳು ವಿದ್ಯಾವಂತೆ. ನಾನು ಈ ರೀತಿ ಅಸಡ್ಡೆ ತೋರಿಸಿದ್ರೆ ಇನ್ ಮುಂದಿನ ಮಕ್ಳು, ಈಗ ನಮ್ಮ ಪಕ್ಕದ ಮನೆಯವರಾಗ್ಲಿ, ಏನ್ ಬಿಡು ನಮ್ಮ ಅಕ್ಕನೇ ಹಿಂಗ್ ಮಾಡಿದಾಳೆ, ನಾನೇ ನೋಟ್ ಮಾಡ್ಲಿ ಅಂತ ತೋರಿಸ್ತಾರೆ. ಅಯ್ಯೋ, ನೀನ್ ಒಂದು ಒಟ್ಟಿಗೆ ಏನು ಈ ದೇಶ ಏನು ಬದಲಾಗಲ್ಲ ಬಿಡು. ಅಮ್ಮ, ಯಾವಾಗ್ಲೂ ಅಷ್ಟೇ, ಒಂದ್ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅಲ್ಲ, ಎರಡೂ ಕೈ ಸೇರ್ಬೇಕು. ಇದೀಗ ನನ್ನಿಂದಲೇ ಬದಲಾವಣೆ ಆಗ್ಲಿ. ಅಯ್ಯೋ, ನಮ್ ಜನ ಬದಲಾಗೋದು ಯಾವಾಗೋ ಏನೋ. ನೀನಷ್ಟೇ ಈ ತರ ಟೆನ್ಷನ್ ತಗೋತಿರೋ. ನೀನು ಹೋಗಿ ರೆಸ್ಟ್ ಮಾಡಬೇಕು. ಇಲ್ಲಮ್ಮ, ನಾನು ವೋಟ್ ಹಾಕೋದಷ್ಟೇ ಅಲ್ಲ, ನಾಳೆ ಇನ್ ಮೇ 7ಕ್ಕೆ ಮತದಾನ. ಎಲ್ರು ಹಿಂಗೆ ಯೋಚನೆ ಮಾಡ್ತೀರಲ್ಲ, ಅದಕ್ಕೋಸ್ಕರ ಅವರಿಗೆಲ್ಲ ಅರಿವು ಮೂಡಿಸಕ್ಕೆ ನಾನು ಹೋಗಿ ನಮ್ಮ ಊರ್ ತುಂಬಾ ಜಾತ ಮಾಡ್ತೀನಿ. ಯಾವಾಗ ನಾನ್ ಜಾತ ಮಾಡ್ತೀನೋ ಅವಾಗಾದ್ರೂ ನಮ್ ಜನ ಅರಿವು ಮಾಡ್ಕೋಬಹುದು. ಅಯ್ಯೋ, ನಮ್ ಜನಕ್ಕೆ ನಾವ್ ಎಷ್ಟು ಹೇಳಿದ್ರು ಅಷ್ಟೇ. ನೀನ್ ಒಬ್ಳೆ ಹಿಂಗ್ ಹೋರಾಡೋದು. ಯಾವ ಜನನು ನಮಗೆ ಏನು ಮಾಡಲ್ಲ. ನೀನ್ ಸುಮ್ಮನೆ ಹೋಗು. ನೋಡಮ್ಮ, ಇದರಿಂದ ತುಂಬಾ ಜನ ಬದಲಾಗ್ತಾರೆ ಅನ್ನೋ ಒಂದು ಇದನ್ನು ನಾನು ಹೇಳಲ್ಲ. ಆದ್ರೆ ನನ್ನ ಮಾತಿಂದ ಇಬ್ರು ಬದಲಾದ್ರು, ಆ ಇಬ್ಬರಿಂದ ನಾಳೆ 10 ಜನನಾದ್ರೂ ಆಗ್ಬೋದು. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವೆಷ್ಟು ವಿದ್ಯಾವಂತರಾದ್ರೂ ನಾವೆಷ್ಟು ತಿಳ್ಕೊತಿದ್ದೀವಿ. ಬರೀ ಕೇವಲ 77% ಅಷ್ಟೇ ಅಮ್ಮ ಮತದಾನ ಆಗಿರೋದು. ಇನ್ನು 30% ಜನ ಏನ್ ಮಾಡ್ತಿದಾರೋ ಏನೋ, ಆ ದಿನ ರಜೆ ಸಿಕ್ಕರೆ ಸಾಕು, ಬರೀ ಮನೇಲಿ ಕೂರೋದು ಹಿಂಗೆ ಮಾಡ್ತಿದ್ದಾರೆ. ಅದು ಬಂದು ನಾನು ಅಮ್ಮ, ಇದು ನನ್ನ ಜಿಲ್ಲೆ ಅಲ್ವಾ? ಸರಿ, ನೀನ್ ಏನ್ ಹೇಳಿದ್ರು ನನ್ ಮಾತು ಕೇಳಿಸ್ತಿಲ್ಲ. ನೀನ್ ಜನ ಹೇಗ್ ಬದಲಾಯಿಸ್ತೀಯ ನಾನು ನೋಡ್ತೀನಿ. ನಿನಗೂ ಒಂದು ಚಾನ್ಸ್ ಕೊಡ್ತೀನಿ, ಬದಲಾಯಿಸು. ಸರಿನಮ್ಮ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸರಿ, ನಾನು ಬರ್ತೀನಿ ಬಾ. ಹಲೋ ಚಂಚಲ, ಎಲ್ಲಿದೀಯಾ? ಇವತ್ತು ನಮ್ಮೂರಲ್ಲಿ ನಾನು ಮತದಾನ ಜಾಗೃತಿ ಮಾಡಬೇಕು. ಅದು ಬಿಡು, ನನ್ನ ಕಾಲೇನು ನಾಳೆನೂ ಸರಿಯಾಗುತ್ತೆ. ಆದರೆ ಮತದಾನ 7ನೇ ತಾರೀಕು ಬಿಟ್ಟರೆ ನಮ್ಮ ದೇಶ ಬದಲಾಗೋಕ್ಕೆ ಅದೊಂದೇ ನಮಗೆ ಸಿಗೋದು. ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು. ಬೇಗ ನಮ್ಮ ಸ್ಲೋಗನ್ಸ್ ಬೋರ್ಡ್ ಎಲ್ಲ ತಗೊಂಡು ನನ್ನ ಹತ್ರ ಬಾ, ಬೇಗ ಬಾ, ಆಯ್ತಾ? ಹಾಗೆ ಶ್ವೇತನು ಕರ್ಕೊಂಡು ಬಾ. ಒಂದು ಮತ ಸಾಕು, ಜಾತಿ ಮತ ಹಾಕು, ಒಂದು ಮತ. ನಾನು ಮತ್ತು ನನ್ನ ಮತ, ನಾನು ಮತ್ತು ನನ್ನ ಮತ. ಸುಶೀಲ್ ದೊಡ್ಡಮ್ಮ, ಸುಶೀಲ್ ದೊಡ್ಡಮ್ಮ. ನಾನ್ ದೊಡ್ಡಮ್ಮ, ಶಾಲಿನಿ. ಓ, ಏನವ್ವ ಈ ಕಡೆ ಬಂದ್ಬಿಟ್ಟು? ಏನೋ ನಿಮ್ಮಮ್ಮ ಆರಾಮಿಲ್ಲ ಅಂತ ಹೇಳ್ತಿದ್ಲು. ಹಾ ದೊಡ್ಡಮ್ಮ, ಡಾಕ್ಟ್ರು ರೆಸ್ಟ್ ಮಾಡೋಕ್ ಹೇಳಿದ್ದಾರೆ. ಆದ್ರೆ ಮೇ 7ಕ್ಕೆ ಮತದಾನ ಇದೆಯಲ್ಲ ದೊಡ್ಡಮ್ಮ, ಅದಕ್ಕೆ ನಮ್ಮೂರ್ ಜನರಿಗೆಲ್ಲ ತಿಳಿಸ್ಬೇಕಲ್ಲ ದೊಡ್ಡಮ್ಮ, ನಮ್ಮಂತ ವಿದ್ಯಾವಂತರು. ಹೌದಾ? ಏನ್ ಈ ಕಡೆ ಬಂದಿದ್ದು? ಅದೇ ನಿಮಗೆ ಹೇಳೋಣ, ಮೇ 7ಕ್ಕೆ ಮರಿಬೇಡಿ ದೊಡ್ಡಮ್ಮ, ಮತದಾನ ಮಾಡಿ. ಏನು ಮತದಾನ ಮಾಡೋದು ಬಿಡವ. ನಮ್ದು ಎಷ್ಟೇ ನಾಯಕರನ್ನ ಗೆದ್ದು ಓಟ್ ಹಾಕಿ ಬದಲಾಯಿಸಿದ್ರು ನಮ್ಮ ಹಾಳಾಗಿರೋ ರೋಡ್ ಸರಿಯಾಗಲ್ಲ, ಬರ್ದೇ ಇರೋ ನಲ್ಲಿ ಸರಿಯಾಗಲ್ಲ. ಏನಕ್ಕೆ ಮತದಾನ ಮಾಡ್ಬೇಕು ನಾವು? ಅಲ್ಲ ಅಮ್ಮ ದೊಡ್ಡಮ್ಮ, ನಾವು ಹಿಂಗ್ ಅನ್ಕೊಂಡ್ರೇನೆ ನಮ್ಮ ಅಸ್ತಿತ್ವನೇ ಕಳ್ಕೊಂಡಾಗೆ. ಇವತ್ತು ಹಕ್ ಮಾಡಿದ್ವಿ ಅನ್ಕೊಳ್ಳಿ, ನಮ್ಮ ಅಸ್ತಿತ್ವ ಉಳಿಯುತ್ತೆ. ಆಮೇಲೆ ನಾವು ಯಾವುದೇ ಒಂದು ರೀತಿ ಆದ್ರೆ ಅವ್ರ ಹತ್ರ ಪ್ರಶ್ನೆ ಮಾಡ್ಬೋದು. ಇವತ್ತೇ ಓಟ್ ಹಾಕಿಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ಎಲ್ಲಿ ಉಳಿತು? ಇಲ್ಲ ಕಣವ, ನಾನ್ ಮಾತ್ರ ಮತದಾನ ಮಾಡಲ್ಲ. ನಮ್ಮ ತಮ್ಮನ ಮದುವೆ ಇದೆ, ಅಲ್ಲೇ ನಾನಿತ್ತು ನಮ್ಮ ತಮ್ಮನ ಮದುವೆ ಕಾರ್ಯನೆಲ್ಲ ನಾನೇ ನಿಂತು ನೋಡ್ಕೋಬೇಕು. ನೋಡ್ಬೇಕು.